ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹನುಮಂತನಿಗೆ ಸಂಬಂಧಪಟ್ಟಂತಹ ಒಂದು ಶಕ್ತಿಶಾಲಿಯಾದಂತಹ ಶ್ಲೋಕವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಆಂಜನೇಯ ಬಜರಂಗಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಯಾರೆಲ್ಲ ಆಂಜನೇಯನ ಭಕ್ತರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ತಪ್ಪದೆ ಜೈ ಬಜರಂಗಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಆಂಜನೇಯ ಅಂತಂದ್ರೇ ನಮಗೆ ಧೈರ್ಯ. ಆಂಜನೇಯ ಇದ್ದಲ್ಲಿ ಯಾವ ಗ್ರಹ ಪೀಡೆ ಪಿಶಾಚಿಗೂ ಅಲ್ಲಿ ಜಾಗ ಇರೋದಿಲ್ಲ. ಪ್ರತಿಯೊಂದು ನಮ್ಮ ಸಮಸ್ಯೆಗೂ ಹನುಮಂತನಲ್ಲಿ ಖಂಡಿತವಾಗಿಯೂ ಪರಿಹಾರ ಅಂತನ್ನೋದು ಇದ್ದೇ ಇದೆ. ಆಂಜನೇಯನ ನಾವು ಶಿವನ ಮತ್ತೊಂದು ಅವತಾರ ಅಂತಲೇ ಹೇಳಲಾಗಿದೆ. ಸ್ನೇಹಿತರೆ, ಇವತ್ತು ನಾನು ಆಂಜನೇಯನೊಂದು ಚಿಕ್ಕ ಶ್ಲೋಕ ನಮ್ಮ ಬಿಟ್ಟದಂತಹ ಕಷ್ಟಗಳನ್ನು ಮಂಜಿನಂತೆ ಕರಗಿಸುವಂತಹ ಒಂದು ಶಕ್ತಿಯುತವಾದಂತಹ ಶ್ಲೋಕವನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಆ ಶ್ಲೋಕ ಹೇಳೋದಕ್ಕಿಂತ ಮುಂಚೆ ಈಗ ನಾನು ಹೇಳುವಂತಹ ಶ್ಲೋಕದ ಬಗ್ಗೆ ನಿಮಗೇನಾದರೂ ಮೊದಲೇ ಗೊತ್ತಿದ್ದು ಅದರ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕೆಂದರೆ ಇದು ಬೇರೆಯವ್ರಿಗೂ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ನಮ್ಮ ಜಾತಕದಲ್ಲಿ ಬರುವಂತಹ ಎಷ್ಟೋ ರಾಹು, ಕೇತು, ಬುಧ, ಶನಿ ಈ ರೀತಿ ಗ್ರಹಗಳಿಗೆ ಸಂಬಂಧಪಟ್ಟಂತಹ ದೋಷಗಳೆಲ್ಲದಕ್ಕೂ ಖಂಡಿತವಾಗಿಯೂ ಹನುಮಂತನಲ್ಲಿ ನಮಗೆ ಪರಿಹಾರ ಅಂತ ಅನ್ನೋದು ಸಿಗುತ್ತೆ. ಅಷ್ಟು ಶಕ್ತಿಯುತವಾದಂತಹ ಈ ನಮ್ಮ ಹನುಮಂತನ ಈ ಒಂದು ಚಿಕ್ಕ ಶ್ಲೋಕವನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಈ ಶ್ಲೋಕ ನಿಮಗೆ ತುಂಬ ಕಷ್ಟ ಆಯಿತು, ನಮಗೆ ಈ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಆಗ್ತಾಯಿಲ್ಲ, ಇಂಥ ಸಮಸ್ಯೆ ನಮಗೆ ಬಂದಿದೆ ಅಂತಂದಾಗ ನಿತ್ಯ ನೀವು 21 ಸಾರಿ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ. ಖಂಡಿತವಾಗಿಯೂ ಹನುಮಂತನ ಅನುಗ್ರಹ ಆಗುತ್ತೆ. ನಮ್ಮ ಬಜರಂಗಿ ನಂಬಿದ್ದವರನ್ನು ಕೈಯಂತೂ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಬನ್ನಿ, ಶ್ಲೋಕ ಯಾವುದು ಅಂತ ಹೇಳಿ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಿತ್ಯ ನೀವು ಇದನ್ನ ಶನಿವಾರ ಅಥವಾ ಮಂಗಳವಾರ ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ನೀವು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ನಿತ್ಯ ನೀವು ಒಂದು 21 ಸರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಹನುಮಂತನ ಹಲವಾರು ನಮ್ಮ ಕಷ್ಟಗಳು ಬಂದಾಗ ತಕ್ಷಣಕ್ಕೆ ನಮಗೆ ಪರಿಹಾರ ಸಿಗಬೇಕು ಅಂತಂದರೆ ನಮ್ಮ ಬಜರಂಗಿಯ ಇನ್ನೂ ಹಲವಾರು ಶ್ಲೋಕಗಳು ತುಂಬಾ ಇದ್ದಾವೆ. ಅದನ್ನು ಹೋಗ್ತಾ ಮುಂದಿನ ವಿಡಿಯೋಗಳಲ್ಲಿ ಎಲ್ಲರಿಗೂ ಅದು ಉಪಯುಕ್ತ ಆಗಲಿ ಅನ್ನೋ ಕಾರಣಕ್ಕೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಈಗ ನಾನು ಹೇಳುವಂತಹ ಈ ಒಂದು ಶ್ಲೋಕವನ್ನು ನಿತ್ಯ ನೀವು 21 ಸರಿ ಹೇಳ್ಕೊಂಡ್ರೆ ಸಾಕು. ಖಂಡಿತವಾಗಿಯೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಆ ಬಜರಂಗಿ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ. ನಮ್ಮೆಲ್ಲ ಕಷ್ಟಗಳು ಖಂಡಿತವಾಗಿಯೂ ಮಂಜಿನಂತೆ ಕರಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಶಿವನಾಗಲಿ ಹನುಮಂತನಾಗಲಿ ನಾವು ನಂಬಿದಂತಹ ದೇವರು ಯಾರೇ ಆಗಿರಲಿ ನಮ್ಮ ಕಷ್ಟದ ಸಮಯದಲ್ಲಿ ಖಂಡಿತವಾಗಿಯೂ ನಮ್ಮ ಕೈ ಬಿಡೋದಿಲ್ಲ. ಆದರೆ ನಂಬಿಕೆ, ಭಕ್ತಿ, ಶ್ರದ್ಧೆ, ಧರ್ಮ ಇದಿತ್ತು ಅಂತಂದರೆ ಸಾಕು. ಯಾವುದೇ ಭಗವಂತ ಆಗಲಿ ಯಾವುದೇ ದೇವಿ ಆಗಲಿ ನಮ್ಮ ಕೈ ಹಿಡಿದು ನಮ್ಮನ್ನು ಅವರು ಖಂಡಿತವಾಗಿಯೂ ನಡೆಸುತ್ತಾರೆ. ಸೊ ಬನ್ನಿ, ಈಗ ಶ್ಲೋಕ ಯಾವುದು ಅಂತ ಹೇಳ್ತೀನಿ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಇದಿಷ್ಟೇ. ಇದನ್ನು ನೀವು ಕೇವಲ 21 ಸಾರಿ ನಿತ್ಯ ಹೇಳ್ಕೊಂಡ್ರೆ ಸಾಕು. ನಮ್ಮದೆಷ್ಟೋ ಸಂಕಷ್ಟಗಳು, ಗ್ರಹ ಪೀಡೆಗಳು, ಮನೆಯಲ್ಲಿರ್ತಕ್ಕಂತಹ ಪೀಡೆ ಇರ್ಬೋದು ಅಥವಾ ಕೆಟ್ಟ ಶಕ್ತಿಗಳು ಖಂಡಿತವಾಗಿ ಇದರಿಂದ ನಮಗೆ ಪರಿಹಾರ ಅಂತ ಅನ್ನೋದು ಸಿಗುತ್ತೆ. ಹನುಮಂತನ ಆರೋಗ್ಯ ಮಂತ್ರ ಮತ್ತೊಂದಿದೆ, ಅದನ್ನು ಹೋಗ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಂಜನೇಯನ ಭಕ್ತರು ಯಾರೆಲ್ಲ ಇದ್ದೀರಾ ಖಂಡಿತವಾಗಿಯೂ ಜೈ ಬಜರಂಗಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಶ್ರೀರಾಮ ಅಂತ ಹೇಳಿ ಬರೆಯೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಈ ಶ್ಲೋಕದ ಬಗ್ಗೆ ನಿಮಗೆ ಮೊದಲೇ ಗೊತ್ತಿದ್ದರೆ, ನಾನು ಮೊದಲೇ ಹೇಳಿದ್ದೀನಿ, ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ಬೇರೆಯವ್ರಿಗೂ ಉಪಯುಕ್ತ ಆಗಲಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.